ಏನೆಲ್ಲ ಕೆಲಸ ಮಾಡ್ಕೊಬೋದು ಅಂದರೆ ನಾವು ತೋಟದಲ್ಲಿ ಕಳೆ ಹೊಡ್ಕೊಬೋದು, ಆಮೇಲೆ ಅಡಿಕೆ ಗಿಡ ಸುತ್ತ ತೆಂಗಿನ ಗಿಡ ಸುತ್ತ ಬುಡ ಬಿಡಿಸ್ಕೊಬೋದು, ಗುಣಿ ಟೈಪ್ ಮಾಡ್ಕೊಬೋದು, ಆಮೇಲೆ ಗೊಬ್ಬರ ಹಾಕ್ಬಿಟ್ಟು ಗುಣಿ ಸುತ್ತ ಹೊಡಿಬೋದು. ಇಷ್ಟು ಕೆಲಸ ಮಾಡ್ಕೊಬೋದು ಸರ್. ಇದು ಜೀರೋ ಹೊಡಿಬೋದು. ಈಗ ಇಂಟರ್ ಕಲ್ಟಿವೇಷನ್ನು ಮಾಡಲ್ಲ ಯಾರು, ಕೆಲವಷ್ಟು ಜನ, ಅವರಿಗೆ ಭಾರಿ ಅನುಕೂಲ ಆಗುತ್ತೆ. 6,000 ಸರ್. ಇದು 6.5, 8.5, 9.5, 11 ಮುಂಟ, 13 ಮುಂಟ ಇದೆ. 6.5, 7.5, 8.5. ಈ ಬ್ರಷ್ ಕಟ್ರುಗಳು ಮೈಲೇಜ್ ಇಲ್ಲ ಸರ್. 1.5 ಗಂಟೆ ಮೈಲೇಜ್ ಬರುತ್ತೆ. ಇದು ಬಂದ್ಬಿಟ್ಟು ಎಲ್ಲ ಮೈಲೇಜ್ ಬೇಕು ಅಂದ್ರೆ ಒಳ್ಳೆ ಒಂದು ಸ್ವಲ್ಪ ರೇಟಿಗೆ ಹೋಗ್ಬೇಕು. 11,000 ಮೇಲೆ ಹೋದರೆ ಎಲ್ಲ ಒಳ್ಳೆ ಮೈಲೇಜು ಬರ್ತವೆ, ಒಳ್ಳೆ ರೇಟಿಗೂ ಸಿಗುತ್ತೆ ಸರ್. ಅದು ಒಳ್ಳೆ ಬಳಕೆನೂ ಬರ್ತವೆ, ಚೆನ್ನಾಗಿ ಬರ್ತವೆ. ನಮ್ಮಲ್ಲಿ 4 ಸ್ಟ್ರೋಕು ಅವೈಲೇಬಲ್ ಇದೆ. 4 ಸ್ಟ್ರೋಕು ಇವೆಲ್ಲ ಬಂದ್ಬಿಟ್ಟು 2 ಸ್ಟ್ರೋಕು. 4 ಸ್ಟ್ರೋಕು ಅವೈಲೇಬಲ್ ಇದೆ. ಇದಕ್ಕೆ ಆಯಿಲ್ ಸಪ್ರೇಟ್ ಹಾಕ್ತೀವಿ, ಅವಕ್ಕೆಲ್ಲ ಆಯಿಲ್ ಮಿಕ್ಸ್ ಆಗ್ತೀವಿ ಸರ್ ಪೆಟ್ರೋಲಲ್ಲಿ. 9.5 10.5, 11.5, 12.5, 13.5 ಇವು 6 ಮಂತ್ ವಾರಂಟಿ ಕೊಡ್ತೀವಿ ಅಷ್ಟೇ. ಇದ್ರ ಮೇಲ್ಪಟ್ಟು ತಗೊಂಡ್ರೆ 1 ವರ್ಷ ವಾರಂಟಿ ಕೊಡ್ತೀವಿ. ಇದು ಏನಪ್ಪ ಅಂದರೆ ಇದು ಏನು ಗೊತ್ತಾ, ಈಗ ಬರ್ತಾರೆ ರೈತರು, ಅವರಿಗೆ ಯಾವ್ಯಾವುದಕ್ಕೆ ಯಾವ್ದು ತಗೊಂಡೋಗ್ಬೇಕು ಅಂತ ಗೊತ್ತಾಗಲ್ಲ. ಓನಲ್ಲಿ ಅವ್ರದ್ದೇ ಆದಂಥ ಸ್ವಂತ ಜಮೀನುಗಳಿಗೆ ಆದರೆ ನಾವು ಕೊಡ್ತೀವಿ. ಬಾಡಿಗೆ ಹೊಡೆಯೋಕ್ಕೆ ಬೇರೆ ಇರ್ತವೆ, ಆಮೇಲೆ ಜಾಸ್ತಿ ರಫ್ ಯೂಸ್ ಮಾಡೋಕ್ಕೆ ಬೇರೆ ಇರ್ತವೆ. ಯಾರ್ಯಾರಿಗೆ ಯಾವ್ಯಾವ ಸೂಟ್ ಆಗುತ್ತೆ ಅದನ್ನು ಕೊಡ್ತೀವಿ ಸರ್. ಎಲ್ಲರಿಗೂ ಒಂದೇ ಕೊಡೋಕ್ಕೆ ಬರಲ್ಲ. ಯಾರ್ಯಾರಿಗೆ ಯಾವ್ಯಾವ ಸೂಟ್ ಆಗುತ್ತೆ ಅದು ಕೊಡ್ತೀವಿ.